ನಮಸ್ಕಾರ. ಇಡೀ ಜಗತ್ತಿನಲ್ಲೇ ಈ ರಾಶಿ ನಕ್ಷತ್ರದವರು ಚಿಕ್ಕ ವಯಸ್ಸಿನಲ್ಲೇ ಕೋಟ್ಯಾಧಿಪತಿಗಳಾಗ್ಬಿಡ್ತಾರೆ. ತುಂಬ ಅದೃಷ್ಟ ಮಾಡಿ ಹುಟ್ಟಿರ್ತಾರೆ, ತುಂಬ ಅದೃಷ್ಟ ಮಾಡಿ ಹುಟ್ಟಿರಬೇಕು. ಇನ್ನೊಂದು, ಈ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆಲ್ಲ ಖಂಡಿತವಾಗ್ಲೂ ತಂದೆ ತಾಯಿ ಸಪೋರ್ಟು ಸಿಕ್ಕಿರುತ್ತೆ. ಯಾಕೆಂದರೆ ತಂದೆ ತಾಯಿ ಸಪೋರ್ಟು, ತಂದೆ ತಾಯಿ ಬೆಂಬಲದಿಂದನೇ ಚಿಕ್ಕ ವಯಸ್ಸಿನಲ್ಲೇ ಕೋಟ್ಯಾಧಿಪತಿ ಆಗ್ಬಿಡ್ತಾರೆ. ಪುಣ್ಯ ಮಾಡಿ ಹುಟ್ಟಿರಬೇಕು, ಈ ರಾಶಿ ನಕ್ಷತ್ರದಲ್ಲಿ ಹುಟ್ಟಬೇಕು ಅಂತಂದರೆ. ಮತ್ತು ಅವರ ಒಂದು ಶ್ರಮನೂ ಇರಬೇಕು. ಸೆಲ್ಫ್ ಎಫರ್ಟ್ ಅಂತೀವಿ. ಶ್ರಮ ಇಲ್ದಲೇ ಯಾರು ಕೋಟ್ಯಾಧಿಪತಿಗಳು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಕಷ್ಟಪಡಲೇಬೇಕು, ಅವಮಾನಗಳು ಸಹಿಸ್ಕೊಂಡ್ಲೇಬೇಕು. ಸುಮ್ಮನೆ ಒಂದು ಕಲ್ಲು ಕೆತ್ತಿ 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 ನಂತರನೇ ಮೂರ್ತಿ ಆಗಲಿಕ್ಕೆ ಸಾಧ್ಯ. ಹಂಗಾಗಿ ಇವರಿಗೆಲ್ಲ ಖಂಡಿತವಾಗ್ಲೂ ಈ ಚಿಕ್ಕ ವಯಸ್ಸಿನಲ್ಲೇ ಕೋಟ್ಯಾಧಿಪತಿಗಳು ಆಗಿರ್ತಾರೆ. ವಿತ್ ಎಕ್ಸಾಂಪಲ್ಸು ನಾನು ಕೊಡ್ತಾ ಹೋಗ್ತೀನಿ, ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ. ಯಾಕೆಂದರೆ ಇಲ್ಲಿ ನಾನು ಓದಿರೋದು ಈ ಕ್ವಾಲಿಫಿಕೇಷನು, ನಾನು ಓದಿರೋದು ಆ ಕ್ವಾಲಿಫಿಕೇಷನ್ನು, ನಾನು ಡಬಲ್ ಡಿಗ್ರಿ, ನಾನು PhD ಮಾಡಿದ್ದೀನಿ, ನಾನು BE.M.Tech, ನಾನು MBBS ಮಾಡಿದ್ದೀನಿ, ನಾನು BSc MSc ಮಾಡಿದ್ದೀನಿ, ನಾನು BCom MBA ಮಾಡ್ಕೊಂಡಿದ್ದೀನಿ, ನಾನು ಡಬಲ್ ಡಿಗ್ರಿ, ನಾನು PhD ಮಾಡ್ಕೊಂಡಿದ್ದೀನಿ, ನಾನು ಓದಿರೋದು ಏನು ಕ್ವಾಲಿಫಿಕೇಷನ್ನು, ನಾನು ಯಾಕೆ ಆ ಕೆಲಸ ಮಾಡಬೇಕು, ನಾನು ಈ ಕೆಲಸ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಶ್ರೀಮಂತರಾಗಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನೂ ಮುಂದಿನ ವರ್ಷಗಳಲ್ಲಿ ಇನ್ನು ಸ್ವಲ್ಪ ವರ್ಷಗಳೋದರೆ ಆ ಜಾಬುಗಳು ಸಿಗಲ್ಲ. ಸೂಟೇಬಲ್ ನೀವು ಓದಿರತಕ್ಕಂತೆ ಜಾಬುಗಳು ಸಿಗಲ್ಲ. ಭಾಳ ಕಷ್ಟ ಆಗಿಬಿಡುತ್ತೆ. ಯಾವ ಜಾಬ್ ಸಿಗುತ್ತೋ, ಯಾವ ಉದ್ಯೋಗ ಸಿಗುತ್ತೋ, ಯಾವ ವ್ಯಾಪಾರ ಆಗುತ್ತೋ ಮಾಡ್ತಾ ಹೋದರೆ ನಿಮ್ಮ ಆಯ್ಕೆಗಳೇ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಿಸುತ್ತೆ. ನಿಮ್ಮ ಆಯ್ಕೆಗಳೇ ನಿಮ್ಮನ್ನು ಕೋಟ್ಯಾಧಿಪತಿಯನ್ನಾಗಿ ಮಾಡಿಸುತ್ತೆ ಖಂಡಿತವಾಗ್ಲೂ. ಎಕ್ಸಾಂಪಲ್ ಹೇಳೋದಾದರೆ ನೋಡಿ, ಈ ಧನುರ್ರಾಶಿ ಪೂರ್ವಾಷಾಢ ನಕ್ಷತ್ರದವರು ಸಣ್ಣ ವಯಸ್ಸಲ್ಲೇ ಕೋಟ್ಯಾಧಿಪತಿ ಆಗಿದ್ದಾರೆ. ಎಕ್ಸಾಂಪಲ್ ಹೇಳೋದಾದರೆ ಸಚಿನ್ ತೆಂಡೂಲ್ಕರ್. ಇನ್ನು ಮೇಷರಾಶಿ ಭರಣಿ ನಕ್ಷತ್ರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ನೋಡಿ, ಅದಕ್ಕೆ ಕುಟುಂಬದ ಸಪೋರ್ಟ್ ಬೇಕೇ ಬೇಕು. ತಂದೆ ತಾಯಿ ಸಪೋರ್ಟ್ ಇರಬೇಕು, ಪುಷಪ್ ಮಾಡಬೇಕು, ಇವರು ಸೆಲ್ಫ್ ಎಫರ್ಟ್ ಹಾಕಬೇಕು. ಅವಾಗ ಮಾತ್ರ ಜೀವನದಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯ. ಇನ್ನೊಂದು ಏನು ಗೊತ್ತಾ, ಎಷ್ಟೋ ಕಡೆ ಸಿಂಗಲ್ ಪೇರೆಂಟ್ಗಳು ಇರ್ತಾರೆ. ತುಂಬ ಕಷ್ಟ, ಒಂಟಿಯಾಗಿ ಒಬ್ಬರೇ ದುಡಿಬೇಕು, ಒಬ್ಬರೇ ಹೋರಾಟ ಮಾಡಬೇಕು. ಎಷ್ಟು ಕಷ್ಟ ಗೊತ್ತಾ ಸಿಂಗಲ್ ಪೇರೆಂಟ್ಸ್. ಅವ್ರದ್ದು ಕಷ್ಟ ಅಂತೂ ಅದು ಹೇಳಬಾರ್ದು ಪಾಪ. ಸಿಕ್ಕಾಪಟ್ಟೆ ಕಷ್ಟ. ಮಕ್ಕಳನ್ನ ಬೆಳೆಸು ದೊಡ್ಡವ್ರು ಮಾಡೋತಷ್ಟಿಗೆ ಹೈರಾಣ ಆಗಿಬಿಡ್ತಾರೆ. ತುಂಬ ಕಷ್ಟ. ಎಸ್ಪೆಷಲಿ ಈ ಧನುರ್ರಾಶಿ ಪೂರ್ವಾಷಾಢ ನಕ್ಷತ್ರದಲ್ಲಿ ಸಚಿನ್ ತೆಂಡೂಲ್ಕರ್ ನೋಡಿ, ಚಿಕ್ಕ ವಯಸ್ಸಿನಲ್ಲೇ ಸಾಧನೆ ಮಾಡಿದರು, ನೇಮ್ ಆ್ಯಂಡ್ ಫೇಮ್ ಮಾಡಿದರು, ಇಡೀ ವರ್ಲ್ಡ್ನಲ್ಲೇ ಫೇಮಸ್ ಆಗೋದ್ರು. ಇನ್ನು ಮೇಷರಾಶಿ ಭರಣಿ ನಕ್ಷತ್ರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಬಾರ್ನ್ ಸ್ಟಾರ್ ಅಂತ ಹೇಳ್ತೀವಿ. ಚಿಕ್ಕ ವಯಸ್ಸಲ್ಲೇ ಬಾರ್ನ್ ಸ್ಟಾರ್ ಆದರು. ತಂದೆ ತಾಯಿ ಸಪೋರ್ಟು, ಆ ರೀತಿ ಸಪೋರ್ಟು ಮಕ್ಕಳಿಗೆ ಸಿಕ್ಕಾಗ, ಬ್ಯಾಕ್ ಸಪೋರ್ಟುಗಳೆಲ್ಲ ಇದ್ದಾಗ ಖಂಡಿತವಾಗ್ಲೂ ಎಲ್ಲರೂ ಮುಂದೆ ಬರ್ಬೋದು. ಹಾಗಾಗಿ ಈ ಒಂದು ರಾಶಿ ನಕ್ಷತ್ರದವರು ಚಿಕ್ಕ ವಯಸ್ಸಿನಲ್ಲೇ ಖಂಡಿತವಾಗ್ಲೂ ಕೋಟ್ಯಾಧಿಪತಿಗಳಾಗಿರ್ತಾರೆ. ಯಾವಾಗ ತಂದೆ ತಾಯಿ ಆಶೀರ್ವಾದ, ಬೆಂಬಲ, ಸಪೋರ್ಟು, ಅವ್ರದ್ದು ಒಂದು ಸೆಲ್ಫ್ ಎಫರ್ಟು, ಅವರು ಆಯ್ಕೆ ಮಾಡುವ ಉದ್ಯೋಗದ ಆಯ್ಕೆ, ವ್ಯಾಪಾರದ ಆಯ್ಕೆ, ಕೃಷಿ ವ್ಯವಸಾಯದ ಆಯ್ಕೆ, ರಾಜಕೀಯದ ಆಯ್ಕೆ, ಚಲನಚಿತ್ರ ರಂಗದ ಆಯ್ಕೆ, ನಿಮ್ಮ ಆಯ್ಕೆಗಳೇ ನಿಮ್ಮನ್ನು ಕೋಟ್ಯಾಧಿಪತಿಯನ್ನಾಗಿ ಮಾಡಿಸುತ್ತೆ. ಸೆಲ್ಫ್ ಎಫರ್ಟ್ ಹಾಕಬೇಕು, ಶ್ರಮ ಹಾಕಲೇಬೇಕು, ಕಷ್ಟಪಟ್ಟು ದುಡಿಯೋದು ದುಡಿಲೇಬೇಕು. ನಮಸ್ಕಾರ.